me forever on fire. ಶಾಸಕ ಮುನಿರತ್ನ ಸವಾಲನ್ನು ಸ್ವೀಕರಿಸಿ ಪೂಜೆ ಸಲ್ಲಿಸಿದ್ದಾರೆ ಸಂತ್ರಸ್ತರಲ್ಲಿ. ಆದಿಚುಂಚನಗಿರಿ ಮಠದಲ್ಲಿ ಕರ್ಪೂರವನ್ನು ಹಚ್ಚಿ ಪೂಜೆ ಸಲ್ಲಿಸಿದ್ದಾರೆ ಸಂತ್ರಸ್ತರು. ಮಂಡ್ಯದ ಆದಿಚುಂಚನಗಿರಿಯ ಕಾಲಭೈರವೇಶ್ವರನಿಗೆ ಪೂಜೆ ಮಾಡಲಾಗಿದೆ. ನಮ್ಮ ಆರೋಪಗಳು ಸತ್ಯ ಅಂತ ನಾವು ಸಾಬೀತು ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ಬಂದಿಲ್ಲಿ ಪೂಜೆ ಸಲ್ಲಿಸಿದ್ದೀವಿ, ದೇವರ ಮುಂದೆ ಪ್ರಮಾಣ ಮಾಡ್ತಾ ಇದ್ದೇವೆ. ನೀನು ಸಾಚ ಆದರೆ ಮುನಿರತ್ನ, ನೀನು ನಿಜವಾಗ್ಲೂ ಸಾಚ ಆದರೆ, ಯಾವುದೇ ದೌರ್ಜನ್ಯ ಅತ್ಯಾಚಾರ ನೀನು ಮಾಡಿಲ್ಲ ಅಂತ ಹೇಳಿದ್ರೆ ಬಂದಿಲ್ಲ ಆಣೆ ಮಾಡು ಅಂತ ಸಂತ್ರಸ್ತರು ಮಾತಾಡ್ತಾ ಇದ್ದಾರೆ. ದಲಿತರ ನಿಂದನೆ ಮಾಡಿಲ್ವಾ, ಬಂದು ಪ್ರಮಾಣ ಮಾಡಪ್ಪ ಇಲ್ಲಿ ಸವಾಲು ಹಾಕ್ತಾ ಇದ್ದಾರೆ. ಲಗ್ಗೆರೆ ನಾರಾಯಣಸ್ವಾಮಿ, ಗುತ್ತಿಗೆದಾರ ಚೆಲುವರಾಜು, ಬೇಲು ನಾಯ್ಕರ್, ಸಿದ್ದೇಗೌಡ, ಭಗತ್ ಸಿಂಗ್ ಅತ್ಯಾಚಾರ ಸಂತ್ರಸ್ತೆಯಿಂದ ಇದೀಗ ಪ್ರತಿ ಸವಾಲು ಬಂದಿದೆ. ಮುನಿರತ್ನ ಬರುವಿಕೆಗಾಗಿ ದೇಗುಲದ ದ್ವಾರದಲ್ಲಿಯೇ ಕಾದು ಕುಳಿತಿದ್ದಾರೆ ಸಂತ್ರಸ್ತರು. ಮುನಿರತ್ನ ಬರಬಹುದು ಅಂತ, ಮಠಕ್ಕೆ ಬಂದು ಆಣೆ ಮಾಡಲಿ ಅಂತ ಕೂಡ ಸವಾಲು ಹಾಕಿದ್ದಾರೆ ಸಂತ್ರಸ್ತರು. ನಮ್ಮ ಗೊತ್ತಿರೋರ ಮುಖಾಂತರ ಇವತ್ತು ಕುಮಾರಣ್ಣನಾಗಲಿ ಅವ್ರ ಕುಟುಂಬ ತೇಜೋವಧೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು. ಪಾಪ ಎಲ್ಲೋ ಇದ್ದಾನೆ ಹುಡುಗ ನಿಖಿಲ್ ಹೆಸರು ಹೇಳುತ್ತಂದ, ಎಲ್ಲೋ ಇದ್ದಾರೆ ಡಿ ಕೆ ಶಿವಕುಮಾರು, ಸುರೇಶಣ್ಣ ಅವ್ರ ಹೆಸರು ಕೇಳುತ್ತಂದ. ಪಾಪ ಮನೆಗೆ ವಿರೋಧ ಪಕ್ಷ ನಾಯಕರು, ನಮ್ಮ ಸಮುದಾಯದ ನಾಯಕರು, ಅವ್ರಿಗೆ ಆರ್ ಅಶೋಕ್ ಅವ್ರಿಗೆ ಏಡ್ಸ್ ಇಂಜೆಕ್ಷನ್ ಕೊಡೋಕ್ಕೆ ಬಂದ್ರ. ಇವ್ರು ಯಾರ್ದು ಏನೂ ತಪ್ಪಿಲ್ಲ. ನಿಖಿಲ್ ಅವ್ರದ್ದಾಗಲಿ ತಪ್ಪಿಲ್ಲ, ಕುಮಾರಸ್ವಾಮಿ ಅವ್ರ ತಪ್ಪಿಲ್ಲ, ಡಿ ಕೆ ಸುರೇಶ್ ಅವ್ರ ತಪ್ಪಿಲ್ಲ, ಕುಸುಮ ಅವ್ರ ತಪ್ಪಿಲ್ಲ. ಇವ್ರುಗಳನ್ನ ಆಗ್ತಾನೆ ತೊಂದರೆ ಆಗಿರೋದು ನಮಗೆ. ಕಂಪ್ಲೇಂಟ್ ಕೊಟ್ಟಿರೋದು ನಾವುಗಳು 5-6 ಜನ ಬಂದು ನಾವು ಹೇಳ್ಬೇಕಿರೋದು ಸತ್ಯ. ನಾವು ಈಗ ನಮ್ಮ ನಾಯಕರು ನಾವು ಹೋಗ್ತೀವಿ, ಹೋಗೋದೇ ತಪ್ಪ? ನಾವು ಡಿ ಕೆ ಶಿವಕುಮಾರ್ ಭೇಟಿ ಮಾಡೋದು ತಪ್ಪ? ಅಶೋಕ್ ಅವ್ರು ಭೇಟಿ ಮಾಡೋದು ತಪ್ಪ? ಕುಸುಮ ಹನುಮಂತರಾಯಪ್ಪ ಅವ್ರು ಭೇಟಿ ಮಾಡೋದು ತಪ್ಪ? ನಮ್ಮ ಸಮುದಾಯ ನಾವು ಹೋಗ್ತೀವಿ ಹಂಗಂತ ಅವ್ರು ಹೊಣೆನಾ? ನಾವು ಒಂದು ಮೂರ್ಖ MLA, ಒಬ್ಬ ಕೊಲೆಗಡಕ MLA, ಈಗಾಗಲೇ ಭಾಳಷ್ಟು ಅಧಿಕಾರಿಗಳು ಅವರಿಂದ ಪ್ರಾಣ ತಕ್ಕೊಂಡಿದ್ದಾರೆ. ಇನ್ನಷ್ಟು ಸತ್ಯಗಳನ್ನು ಈಗ